ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಈ ಸರಣಿಗಳಲ್ಲಿ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿರುವಂತಹ ಶಿವಾನಂದ ಲಹರಿ ಇದರ ಬಗ್ಗೆ ಹೇಳ್ತೀನಿ. ಸ್ತೋತ್ರ ಮತ್ತು ಅದರ ಅರ್ಥ. ಇದು ತುಂಬ ವಿಶೇಷವಾಗಿರುವಂತಹ ಕೃತಿ. ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಪ್ರಾರ್ಥನೆ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿರುವಂಥದ್ದು ಇದು. ಪ್ರಾರ್ಥನೆ ಅಂದರೆ ಭಗವಂತನನ್ನು ನಾವು ಬೇಡುವುದು, ಭಗವಂತನಲ್ಲಿ ಬೇಡುವುದು, ನಾವು ಯಾಚಿಸುವುದು, ವರವನ್ನು ಕೇಳುವುದು ಅಂತ ಅರ್ಥ. ಇದನ್ನು ಆಚಾರ್ಯರು ಶ್ರೀಶೈಲದಲ್ಲಿ ರಚನೆ ಮಾಡಿರುವಂಥದ್ದು. ಭ್ರಮರಾಂಬಿಕಾ ಮತ್ತು ಮಲ್ಲಿಕಾರ್ಜುನರು ಅವರಿಗೆ ದರ್ಶನ ಕೊಟ್ಟಾಗ, ಪ್ರತ್ಯಕ್ಷ ದರ್ಶನ ಕೊಟ್ಟಾಗ ರಚಿಸಿರುವಂತಹ ಸ್ತೋತ್ರ ಇದು. ಎಲ್ಲರೂ ಪ್ರತಿಯೊಬ್ಬರೂ ಕಲಿಯಲೇಬೇಕಾಗಿರುವಂತಹ ಪ್ರಾರ್ಥನಾ ಸ್ತೋತ್ರ ಇದು. 100 ಇರುವಂಥದ್ದು, 100 ಶ್ಲೋಕ ಸಂಸ್ಕೃತದಲ್ಲಿ. ನಮ್ಮೆಲ್ಲರನ್ನು ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ. ಇದರ ಒಂದು ಪಠಣ ಪಾರಾಯಣದಿಂದ ನಿಮಗೆ ಶಿವ ಅಂತಂದರೆ ಏನು ಅಂತ ನಿಜವಾದ ಅರ್ಥ ನಮಗೆ ನೀವಿದನ್ನು ಮಾಡಿದ್ರೇ ಇದರ ಶಿವಾನಂದ ಲಹರಿ ಅನ್ನೋದು ನಿಮ್ಮ ಹೃದಯದಲ್ಲಿ ಕೂಡ ಹರಿಯೋದು. ಮೊದಲನೇ ಶ್ಲೋಕ ಹೀಗಿದೆ. ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜತಪ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ಭವಾಭ್ಯಾಂ ಆನಂದ ಸ್ಫುರ ತನುಭವಾಭ್ಯಾಂ ನತಿರಿಯಾಂ ಅಂತ ಮೊದಲನೇ ಶ್ಲೋಕ. ಇದರ ಅರ್ಥ ನೋಡಿ, ಈ ಶ್ಲೋಕಗಳಿಗೆಲ್ಲ ಬೇಕಾದಷ್ಟು ಮಹನೀಯರು ತುಂಬ ಅರ್ಥಗಳನ್ನು, ಆಳವಾದ ಅರ್ಥಗಳನ್ನು ಕೊಟ್ಟಿದ್ದಾರೆ. ನಾನು ನನಗೆ ಗೊತ್ತಿರೋ ಅಷ್ಟು ಮಾತ್ರ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಅಂತಹ ಅರ್ಥ, ನಿಗೂಢ ಅರ್ಥಗಳನ್ನಿರುವಂತಹ ಶಕ್ತಿ ನನಗೆ ಇಲ್ಲ, ಹೇಳೋ ಶಕ್ತಿ ನನಗಿಲ್ಲ. ನಾನು ನನಗೆ ಗೊತ್ತಿರೋ ಅಷ್ಟು, ನಾನು ತಿಳ್ಕೊಂಡಿರೋ ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. ಅದರ ಬಗ್ಗೆ ವ್ಯಾಖ್ಯಾನ ಮಾಡಿರುವಂತಹ ಎಲ್ಲ ಮಹನೀಯರಿಗೂ ನಾವು ನಮಸ್ಕಾರ ಮಾಡ್ತಾ ಇದನ್ನು ಶುರು ಮಾಡೋಣ. ಇದರ ಅರ್ಥ, ಶಿವ ಈಶ್ವರನೇ, ಉಮಾಮಹೇಶ್ವರರೇ, ನೀವು 64 ಕಲೆಯ ಸ್ವರೂಪಿಗಳು. ನೀವು ಕಲೆಯ ಸ್ವರೂಪಿಗಳು, ಎಲ್ಲ ವಿದ್ಯೆಯ ಸ್ವರೂಪಿಗಳು. ತಲೆಯ ಮೇಲೆ ಚಂದ್ರನನ್ನು ಅಲಂಕರಿಸಿಕೊಂಡಂಥವರು. ಮತ್ತು ಒಬ್ಬರ ತಪಸ್ಸಿಗೆ ಮತ್ತೊಬ್ಬರು ಫಲ ನೀಡ್ತೀರ. ಅಂದರೆ ನಾವು ಶಿವನನ್ನು ಬೇಡಿದರೆ ಶಿವೆ, ಶಿವೆಯನ್ನು ಬೇಡಿದರೆ ಶಿವ, ಇಲ್ಲಿ ಇರುವಂಥದ್ದು. ಮತ್ತು ಬೇಡಿದ ಭಕ್ತರಿಗೆ ವರ ನೀಡುವಂಥವ್ರು ನೀವು. ಮತ್ತು ಮಂಗಳಪ್ರದರು, 3 ಲೋಕಗಳಿಗೂ ಶುಭವನ್ನು ಉಂಟು ಮಾಡುವಂಥವರು ನೀವು. ಶಿವಶಕ್ತಿ ಸ್ವರೂಪರಾದ ನೀವು ನಮ್ಮ ಹೃದಯದಲ್ಲಿ ಆನಂದ ಭಾವವನ್ನು ತುಂಬಿ, ಅಂಥ ಭಗವದಾನಂದ ಭಾವವನ್ನು ನಮಗೆ ತುಂಬುವಂಥವರು ನಮ್ಮ ಹೃದಯದಲ್ಲಿ. ಅಂತಹ ನಿಮಗೆ ನನ್ನ ನಮಸ್ಕಾರ ಅಂತಂದ್ಬಿಟ್ಟು ಶಿವಾನಂದ ಲಹರಿಯ ಮೊದಲನೆಯ ಶ್ಲೋಕದ ಅರ್ಥ. ಎರಡನೇ ಶ್ಲೋಕ ತಗೊಳ್ಳೋಣ. ಗಲಂತಿ ಶಂಭೋ ತ್ವಚ್ಚರಿತ ಸರಿತ ಕಿಲ್ಬಿಷರಜೋ ದಲಂತಿ ಧೀಕುಲ್ಯ ಸರಣಿಷು ಪತಂತಿ ವಿಜಯತಾಂ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತೋ ಹೃದಿಭುವಿ ಶಿವಾನಂದ ಲಹರಿ. ಎರಡನೇ ಶ್ಲೋಕ. ಇದರ ಅರ್ಥ, ಹೇ ಶಂಭೋ, ಹೇ ಶಿವನೇ, ನಿನ್ನ ಚರಿತ್ರೆಯನ್ನು, ನಿನ್ನ ಕಥೆಯನ್ನು ಕೇಳ್ತಾ ಇದ್ದರೆ, ನೆನೀತಾ ಇದ್ದರೆ ಅದು ನದಿಯಂತೆ ಹರಿದು ನನ್ನ ಪಾಪದ ಧೂಳುಗಳನ್ನೆಲ್ಲ ಹೋಗಲಾಡಿಸುತ್ತೆ. ನನ್ನ ಜನ್ಮಾಂತರದ ಸಂಸಾರ ಕರ್ಮಗಳನ್ನೆಲ್ಲ ತೊಳೆಯುತ್ತೆ. ನಿನ್ನ ಜೀವನ ಕಥೆ ನಿನ್ನನ್ನು ನೆನೆದರೆ, ನಿನ್ನ ಚರಿತ್ರೆಯನ್ನು ನೆನೆದರೆ ನನ್ನನ್ನು ಸಂಸಾರದ ಅಲೆಯಿಂದ, ಅದರ ಪರಿತಾಪಗಳನ್ನೆಲ್ಲ ಉಪಶಮನ ಮಾಡುವಂಥದ್ದು ನಿನ್ನ ಕತೆ. ಮತ್ತು ಇದು ನನ್ನ ಬುದ್ಧಿ ಎಂಬ ಕಾಲುವೆಯ ಮಾರ್ಗದಲ್ಲಿ, ಆ ಒಂದು ದಾರಿಯಲ್ಲಿ ಹರಿತಾ ಬರುತ್ತೆ. ಅದು ಎಲ್ಲಿ ಬೀಳುತ್ತೆ ಅಂದರೆ, ಈ ಶಿವಾನಂದ ಲಹರಿ ಅನ್ನೋದು ನನ್ನ ಮನಸ್ಸೆಂಬ ಮಡುವಿನಲ್ಲಿ ಸ್ಥಿರವಾಗಿ ಬೀಳುತ್ತೆ ಅಂತ ಇದರ ಅರ್ಥ. ಎಷ್ಟು ಚೆನ್ನಾಗಿದೆ ಇದರ ಅರ್ಥ. ಅಂದರೆ ಶಿವನ ಭಕ್ತಿ ನಮಗೆ ನಮ್ಮ ಮನಸ್ಸೆಂಬ ಹೃದಯದಲ್ಲಿ ತುಂಬಿ ಹೋಗಲಿ, ಅವನನ್ನು ನೆನೆಯೋದೇ ಒಂದು ಆನಂದ ಲಹರಿ ನಮ್ಮ ಮನಸ್ಸಿನಲ್ಲಿ ತುಂಬಿ ಚೆಲ್ಲಲಿ, ಹೊರಗಡೆ ಬರಲಿ ಅಂತ ಇದರ ಅರ್ಥ. ಎರಡನೇ ಶ್ಲೋಕ ಇದು. ಮೂರನೇ ಶ್ಲೋಕ,
ತ್ರಯೀವೇದ್ಯಂ ಹೃದ್ಯಂ ತ್ರಿಪುರಹರಮಾಧ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಿ ಭಜೆ. 3ನೇ ಶ್ಲೋಕ ಇದು. ಇದರ ಅರ್ಥ: ಹೇ ಶಿವನೇ, ಹೇ ಶಂಭುವೆ, ನೀನು ಮನೋಹರ, ನೀನು ವೇದಗಳಿಂದ ತಿಳಿಯಲ್ಪಡುವಂಥವನು, ವೇದಗಳಲ್ಲಿ ಇರುವಂಥವನು. ನೀನು ನಮ್ಮ ಮನಸ್ಸು, ನಮ್ಮ ಹೃದಯನ ಕದ್ದಿರುವವನು, ತ್ರಿಪುರಾಸುರನನ್ನು ನಾಶ ಮಾಡಿದವನು ನೀನು, ಆದಿಪುರುಷ ನೀನು, ಅಂದರೆ ಸೃಷ್ಟಿಗೆ ಮೊದಲೇ ಇದ್ದವನು ನೀನು ಅಂತ. 3 ಕಣ್ಣುಗಳುಳ್ಳಂಥವನು, ಜಟಾಜೂಟಧಾರಿ ನೀನು, ತಲೆ ತುಂಬ ಜಟೆಯನ್ನು ಇಟ್ಕೊಂಡಿರೋ ಅಂಥವನು ನೀನು. ಮತ್ತು ಜಟೆಗೆ ಕೈಯಲ್ಲಿ ಕತ್ತಲ್ಲಿ ಎಲ್ಲ ಹಾವು ಸುತ್ತಕೊಂಡಿರೋ ಅಂಥವನು, ಸರ್ಪವನ್ನು ಸುತ್ತಕೊಂಡಿರೋ ಅಂಥವನು ನೀನು, ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡಿರೋ ಅಂಥವನು. ಇದನ್ನು ನಾವು ಶ್ರೀಶೈಲದಲ್ಲಿ ಕಾಣ್ಬೋದು. ಮತ್ತು ದೇವತೆಗಳಲ್ಲಿ ಪರಮದೇವತೆ ನೀನು. ನೀನು ಸ್ವಯಂ ಪ್ರಕಾಶಿಸುವಂಥವನು, ಅಂತಹ ನಿನಗೆ ನಮಸ್ಕಾರ ಅಂತ. ಎಂತಹ ಸುಂದರವಾಗಿರುವಂತಹ ಶ್ಲೋಕಗಳು. ಇದರ ಅರ್ಥ ಪಾರಾಯಣ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಇದನ್ನು ಅರ್ಥ ಸಹಿತ ಪುಸ್ತಕ ತಗೊಂಡು ತಪ್ಪಿಲ್ಲದೆ ನೋಡ್ತಾ ಪಾರಾಯಣ ಮಾಡಿ. ಎಲ್ರಿಗೂ ಶುಭ ಆಗುತ್ತೆ. ಶಂಕರ ಅಂತಂದ್ರೇ ಶುಭ ಕೊಡುವನು ಅಂತ ಅರ್ಥ. ಶಂಕರನ ಹೆಸರಿನಲ್ಲೇ ಶುಭ ಇದೆ. ಶಂಕರನ ಪ್ರಾರ್ಥನೆಯಿಂದ ನಮಗೆ ಶುಭ ಆಗುತ್ತೆ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಎಲ್ರಿಗೂ ಒಳ್ಳೆಯದಾಗತ್ತೆ. ಶ್ರೀ ಗುರುಭ್ಯೋ